Hello everyone. Now I am going to explain 2014 question paper problem. Here they are given balance sheet of H Limited and S Limited. Information like share capital, reserves and surplus, then trade payables. These information relating to shares and liabilities. Then also they are given assets like sundry assets, 2,90,000 and 1,60,000. They also given notes relating to balance sheet, share capital, 2 lakh and 1 lakh per share value is rupees 10. So reserves and surplus, general reserve and profit and loss account. They also given some additional information. H Limited acquired 6,000 shares in S Limited on 1/10/2012. So here H Limited is going to acquire S Limited on 1/10/2012 by acquiring 6,000 shares. That means H Limited. H Limited is holding company and S Limited is subsidiary company. So most important thing is first one, which is the holding company and which is subsidiary company. Then second one, on which date they are going to acquire. On 1/10/2012 ಅವ್ರು ಏನು ಮಾಡ್ತಾರೆ, ಕಂಪ್ನಿನ ಅಕ್ವೈರ್ ಮಾಡ್ತಿದ್ದಾರೆ. Then third one is number of shares acquiring. So 6,000 sharesನ್ನು H Limited S Limitedನಿಂದ acquire ಮಾಡ್ಕೊತಿದ್ದಾರೆ. So these are the important points. So next, there was a credit balance of rupees 20,000 to general reserve and rupees 10,000 to profit and loss account of S Limited on 1/10/2012. ಸೊ 1/10/2012 ನಾವು ಅಕ್ವೈರ್ ಮಾಡ್ಕೊಳ್ತಿದ್ವಿ. ಅದೇ ಡೇಟಿಗೆ ಜನರಲ್ ರಿಸರ್ವ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಬ್ಯಾಲೆನ್ಸ್ ಇದೆ. ಸೊ 1/10/2012ಗೆ ಇರೋದ್ರಿಂದ ಎರಡೂ ಕೂಡ ಪ್ರೀ ಅಕ್ವಿಸಿಯೇಷನ್ ಇದೆ. ಅಂದರೆ 1/10/2012ಗೆ ನಾವು ಅಕ್ವೈರ್ ಮಾಡ್ತಿದ್ದೀವಿ. ಹಾಗಾಗಿ ಬೋತ್ ಎರಡನ್ನೂ ಕೂಡ ನಾವು ಪ್ರೀ ಅಕ್ವಿಸಿಯೇಷನ್ ರಿಸರ್ವ್ ಆ್ಯಂಡ್ ಪ್ರೀ ಅಕ್ವಿಸಿಯೇಷನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಇದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅವ್ರು ಪ್ರಿಪೇರ್ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್. ಸೊ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡೋಕ್ಕೆ ಹೇಳಿದ್ದಾರೆ ಇನ್ ಅ ವರ್ಟಿಕಲ್ ಫಾರ್ಮೇಟ್. ಸೊ ವರ್ಟಿಕಲ್ ಫಾರ್ಮೇಟಲ್ಲಿ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಫಸ್ಟ್ ಒನ್ ಏನು ಮಾಡ್ತೀವಿ ಅಂದರೆ ಕ್ಯಾಲ್ಕುಲೇಷನ್ ಆಫ್ ಮೈನಾರಿಟಿ ಇಂಟ್ರೆಸ್ಟ್. ಫಸ್ಟ್ ಸ್ಟೆಪ್ಪಲ್ಲಿ ಮೈನಾರಿಟಿ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ನಾನು ಆಲ್ರೆಡಿ ಕ್ಲಾಸಲ್ಲಿ ಮೈನಾರಿಟಿ ಇಂಟ್ರೆಸ್ಟನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನಿಮ್ಗೆ ಹೇಳಿದ್ದೀನಿ. ಸೊ ಅಗೇನ್ ಮತ್ತೆ ಇನ್ನೊಂದು ಸಾರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕ್ಯಾಲ್ಕುಲೇಷನ್ ಆಫ್ ಮೈನಾರಿಟಿ ಇಂಟ್ರೆಸ್ಟ್. ಸೊ ಫಾರ್ಮೇಟ್ ಹೀಗಿರುತ್ತೆ: ಪರ್ಟಿಕ್ಯುಲರ್ಸ್, ಟೋಟಲ್, holding company. That means H Limited is the holding company and S Limited is subsidiary company. So according to the format ನಾನು ಮಾಡಿದ್ದೀನಿ ಇಲ್ಲಿ. ಫಸ್ಟ್ ಒನ್ ಬರೋದು ಶೇರ್ ಕ್ಯಾಪಿಟಲ್. ಸೊ ಶೇರ್ ಕ್ಯಾಪಿಟಲ್ ಅಮೌಂಟ್ ಎಷ್ಟಿದೆ? 1 lakh ಇದೆ. ಸೊ 1 lakh ಅಮೌಂಟ್ ಹೇಗೆ ಬಂದಿದೆ ಅಂದರೆ, ಸೊ ನೀವು ಮೈನಾರಿಟಿ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡುವಾಗ ಓನ್ಲಿ ಸಬ್ಸಿಡರಿ ಕಂಪನಿದು ಮಾತ್ರ ಕನ್ಸಿಡರ್ ಮಾಡ್ತಾ ಹೋಗ್ತೀರಾ. ನೆನ್ಪಿಟ್ಕೊಳ್ಳಿ, ಸಬ್ಸಿಡರಿ ಕಂಪನಿದು ಎಷ್ಟಿದೆ ಶೇರ್ ಕ್ಯಾಪಿಟಲ್? ನೋಟಲ್ಲಿ ಶೇರ್ ಕ್ಯಾಪಿಟಲ್ rupees 1 lakh ಇದೆ. ಸೊ 1 lakhಲ್ಲಿ 1 lakh ಅಮೌಂಟನ್ನು ಏನು ಮಾಡ್ತೀರಾ? ತೊಗೊಳ್ತೀರಾ. 1 lakh ಅಮೌಂಟನ್ನ ಬೋತ್ ಕಂಪ್ನೀಸ್ಗೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ಅಂದರೆ, ಸೊ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ಹೆಚ್ ಲಿಮಿಟೆಡ್ ಅಕ್ವೈರಿಂಗ್ 6,000 ಶೇರ್ಸ್ ಇನ್ ಎಸ್ ಲಿಮಿಟೆಡ್. ಸೊ ಟೋಟಲ್ ನಂಬರ್ ಆಫ್ ಶೇರ್ಸ್ ಎಷ್ಟಿದೆ? ಸೊ ನೋಡಿ, 1 lakh ಶೇರ್ ಕ್ಯಾಪಿಟಲ್ ಇದೆ ಹೋಲ್ಡಿಂಗ್ ಸಬ್ಸಿಡರಿ ಕಂಪನಿದು. ಸೊ ಪರ್ ಶೇರ್ ವ್ಯಾಲ್ಯೂ ಇಸ್ 10. ದಟ್ ಮೀನ್ಸ್ 1 lakh ಡಿವೈಡ್ ಬೈ 10 ಮಾಡಿದರೆ ನಿಮಗೆ ನಂಬರ್ ಆಫ್ ಶೇರ್ಸ್ ಸಿಗುತ್ತೆ. ಟೋಟಲ್ ನಂಬರ್ ಆಫ್ ಶೇರ್ಸ್ ಸಿಗುತ್ತೆ 10,000. ಸೊ 10,000 ಈಸ್ ದ ಟೋಟಲ್ ನಂಬರ್ ಆಫ್ ಶೇರ್ಸ್. ಇದರಲ್ಲಿ ಹೆಚ್ ಕಂಪನಿ 6,000 ಶೇರ್ಸನ್ನು ಅಕ್ವೈರ್ ಮಾಡಿದ್ದಾರೆ. ಸೊ ರಿಮೈನಿಂಗ್ ಶೇರ್ಸ್ ಎಷ್ಟು ಬರುತ್ತೆ? 4,000. ಸೊ ಇಲ್ಲಿ ನೀವು ರೇಷಿಯೋನ ತೆಗಿತೀರಾ. ಸೊ 3:2 ಈಸ್ ದ ರೇಷಿಯೋ. 2 2s ಆ್ಯಂಡ್ 2 3s. ಸೊ 3:2 ಈಸ್ ದ ರೇಷಿಯೋ. ಈ ರೇಷಿಯೋದ ಮೇಲೆ ಏನು ಮಾಡ್ತೀರಾ? ಅಮೌಂಟನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀರಾ. ಸೊ 3:2. ಸೊ 1 lakhನ್ನು 3:2 ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದರೆ 60,000 ಆ್ಯಂಡ್ 40,000. ಸೊ ಆಫ್ಟರ್ ಡಿಸ್ಟ್ರಿಬ್ಯೂಟಿಂಗ್ ಶೇರ್ ಕ್ಯಾಪಿಟಲ್, ನೆಕ್ಸ್ಟ್ ಒನ್ ಈಸ್ ರಿಸರ್ವ್ಸ್. ಸೊ ರಿಸರ್ವ್ಸಲ್ಲಿ ಪ್ರೀ ಅಕ್ವಿಸಿಯೇಷನ್ ರಿಸರ್ವ್ ಆ್ಯಂಡ್ ಪೋಸ್ಟ್ ಅಕ್ವಿಸಿಯೇಷನ್ ರಿಸರ್ವ್ ಬರುತ್ತೆ. ಸೊ ಪ್ರೀ ಅಕ್ವಿಸಿಯೇಷನ್ ರಿಸರ್ವ್ ಆಲ್ರೆಡಿ ನಿಮಗೆ ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾರೆ. ಆನ್ 1/10/2012 ಕ್ರೆಡಿಟ್ ಬ್ಯಾಲೆನ್ಸ್ ಆಫ್ rupees 20,000 ಟು ಜನರಲ್ ರಿಸರ್ವ್. ಸೊ 1/10/2012ಗೆ ಆಲ್ರೆಡಿ ಕ್ರೆಡಿಟ್ ಆಗಿದೆ 10,000 ಆ್ಯಸ್ ಎ ಜನರಲ್ ರಿಸರ್ವ್ ಅಂತ. ಸೊ ಅದನ್ನು ಪ್ರೀ ಅಕ್ವಿಸಿಯೇಷನ್ ರಿಸರ್ವಲ್ಲಿ ತೋರಿಸ್ತೀರಾ. ಪ್ರೀ ಅಕ್ವಿಸಿಯೇಷನ್ ರಿಸರ್ವ್ ಆನ್ 1/10/2014 ಅಮೌಂಟೆಡ್ ಟು rupees 20,000. ಸೊ ಇದನ್ನು ಕೂಡ ಅಗೇನ್ 3:2 ರೇಷಿಯೋದಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ. ಸೊ ನೆಕ್ಸ್ಟ್ ಪೋಸ್ಟ್ ಅಕ್ವಿಸಿಯೇಷನ್ ರಿಸರ್ವ್. ಸೊ ನೋಡಿ, ಪ್ರಾಬ್ಲಮಲ್ಲಿ ಟೋಟಲ್ ರಿಸರ್ವ್ ಕೊಟ್ಟಿದ್ದಾರೆ. ಜನರಲ್ ರಿಸರ್ವ್ ಸಬ್ಸಿಡರಿ ಕಂಪ್ನಿ ತೊಗೋಬೇಕು, ನೆನ್ಪಿಟ್ಕೊಳ್ಳಿ. ಸೊ 30,000 ಜನರಲ್ ರಿಸರ್ವ್ ಇದೆ. ಈ 30,000ಅಲ್ಲಿ ಆಲ್ರೆಡಿ 20,000 1/10/2012 ಏನಾಗಿದೆ? ಕ್ರೆಡಿಟ್ ಆಗಿದೆ. ದಟ್ ಮೀನ್ಸ್ ಪ್ರೀ ಅಕ್ವಿಸಿಯೇಷನ್ ರಿಸರ್ವ್ ಅಂತ ಕನ್ಸಿಡರ್ ಮಾಡ್ತೀರಾ. ಸೊ 30,000 ಮೈನಸ್ 20,000 ಮಾಡಿದರೆ ರಿಮೈನಿಂಗ್ ಏನು 10,000 ಅಮೌಂಟ್ ಇರುತ್ತೆ, ಅದನ್ನು ಪೋಸ್ಟ್ ಅಕ್ವಿಸಿಯೇಷನ್ ರಿಸರ್ವ್ ಅಂತ ಟ್ರೀಟ್ ಮಾಡ್ತೀರಾ.
So post acquisition reserve 30,000 minus 20,000, 10,000 is the post acquisition reserve. ಅದನ್ನು ಕೂಡ again 3:2 ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ 6,000 and 4,000. ಸೊ ನೆಕ್ಸ್ಟ್ ಪಾಯಿಂಟ್ ಈಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆರ್ ಸರ್ಪ್ಲಸ್. ಇದರಲ್ಲೂ ಕೂಡ ಪ್ರೀ ಅಕ್ವಿಸಿಯೇಷನ್ ಪ್ರಾಫಿಟ್ ಬರುತ್ತೆ. ಸೊ ಪ್ರೀ ಅಕ್ವಿಸಿಯೇಷನ್ ಪ್ರಾಫಿಟ್ ಬಗ್ಗೆನೂ ಕೂಡ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ಎಸ್ ಲಿಮಿಟೆಡ್ ಆನ್ 1/10/2012 rupees 10,000. ಸೊ ಇಲ್ಲೂ ಕೂಡ ಅಗೇನ್ ಕ್ರೆಡಿಟ್ ಆಗಿದೆ 1/10/2012ಗೆ rupees 10,000 ಆ್ಯಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ. ಸೊ ಇದನ್ನು ಕೂಡ ನಾವು ಪ್ರೀ ಅಕ್ವಿಸಿಯೇಷನ್ ಅಂತ ಟ್ರೀಟ್ ಮಾಡ್ತೀವಿ, ಬಿಕಾಸ್ ನಾವು ಅಕ್ವೈರ್ ಮಾಡ್ಕೊಂಡಿರೋದೇ 1/10/2014. ಸೊ ಅದೇ ಡೇಟ್ಗೆ ಕ್ರೆಡಿಟ್ ಆಗಿರೋದ್ರಿಂದ ಅದನ್ನು ಪ್ರೀ ಅಕ್ವಿಸಿಯೇಷನ್. ಆನ್ 1/10/2014 ನೆಕ್ಸ್ಟ್ ಏನು ಬರುತ್ತೆ ಅದನ್ನು ನಾವು ಪೋಸ್ಟ್ ಅಕ್ವಿಸಿಯೇಷನ್ ಅಂತ ಕನ್ಸಿಡರ್ ಮಾಡ್ತೀರಾ. ಸೊ ಎಷ್ಟಿದೆ ಅಮೌಂಟ್ 10,000, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು 3:2 ರೇಷಿಯೋದಲ್ಲಿ. ಸೊ ನೆಕ್ಸ್ಟ್ ಪೋಸ್ಟ್ ಅಕ್ವಿಸಿಯೇಷನ್ ಪ್ರಾಫಿಟ್ ಆ್ಯಂಡ್ ಲಾಸ್. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಷ್ಟಿದೆ, ಓನ್ಲಿ ಸಬ್ಸಿಡರಿ ಕಂಪನಿ 20,000. ಸೊ ಈ 20,000ಅಲ್ಲಿ ಆಲ್ರೆಡಿ 10,000 ಏನಾಗಿದೆ ಪ್ರೀ ಅಕ್ವಿಸಿಯೇಷನಲ್ಲಿದೆ. ಸೊ ರಿಮೈನಿಂಗ್ ಬ್ಯಾಲೆನ್ಸ್ ಈಸ್ rupees 10,000 ಈಸ್ ಟ್ರೀಟೆಡ್ ಆ್ಯಸ್ ಪೋಸ್ಟ್ ಅಕ್ವಿಸಿಯೇಷನ್ ಪ್ರಾಫಿಟ್ ಆ್ಯಂಡ್ ಲಾಸ್. ಅದನ್ನು ಹೆಚ್ ಲಿಮಿಟೆಡ್ ಮತ್ತು ಹೋಲ್ಡಿಂಗ್ ಮತ್ತು ಸಬ್ಸಿಡರಿ ಕಂಪನಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ. ಸೊ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಓನ್ಲಿ ಏನು ಹೋಲ್ಡಿಂಗ್ ಕಂಪನಿ ಸಬ್ಸಿಡರಿ ಕಂಪನಿ ಇದೆ ಇದನ್ನು ಮಾತ್ರ ನಾವು ಮೈನಾರಿಟಿ ಇಂಟ್ರೆಸ್ಟ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀರಾ. ಇದೆರಡು ಕಾಲಮ್ನ ಟೋಟಲ್ ಮಾಡಿ, ನಾನಿಲ್ಲಿ ಟೋಟಲ್ ಮಾಡಿಲ್ಲ, ಟೋಟಲ್ ಮಾಡಿ ತೋರಿಸಿ. ಬಟ್ ಮೈನಾರಿಟಿ ಇಂಟ್ರೆಸ್ಟನ್ನು ಯಾವುದನ್ನು ಟ್ರೀಟ್ ಮಾಡ್ತೀರಾ, ಸಬ್ಸಿಡರಿ ಕಂಪ್ನಿದು. ದಿಸ್ ಈಸ್ ಮೈನಾರಿಟಿ ಇಂಟ್ರೆಸ್ಟ್. 60,000 ಏನಿದೆ ಇದನ್ನು ಮೈನಾರಿಟಿ ಇಂಟ್ರೆಸ್ಟ್ ಅಂತ ಟ್ರೀಟ್ ಮಾಡ್ತೀರಾ. ಸೊ ಆಫ್ಟರ್ ಕ್ಯಾಲ್ಕುಲೇಟಿಂಗ್ ಮೈನಾರಿಟಿ ಇಂಟ್ರೆಸ್ಟ್, ನೆಕ್ಸ್ಟ್ ಸ್ಟೆಪ್ ಈಸ್ ವರ್ಕಿಂಗ್ ನೋಟ್. ಸೊ ವರ್ಕಿಂಗ್ ನೋಟಲ್ಲಿ ಫಸ್ಟ್ ಏನು ಅಂದರೆ ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಆ್ಯಂಡ್ ಕಾಸ್ಟ್ ಆಫ್ ಕಂಟ್ರೋಲ್. ಸೊ ನಿಮಗೆ 5 ಮಾರ್ಕ್ಸಿಗೆ ಮೈನಾರಿಟಿ ಇಂಟ್ರೆಸ್ಟ್ ಮತ್ತು ಕಾಸ್ಟ್ ಆಫ್ ಗುಡ್ ವಿಲ್ ಕ್ಯಾಪಿಟಲ್ ರಿಸರ್ವ್ ಕೇಳ್ತಾರೆ. 15 ಮಾರ್ಕ್ಸಿಗೆ ಇದರ ಜೊತೆ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡೋದಕ್ಕೆ ಹೇಳ್ತಾರೆ. ಸೊ ಗುಡ್ ವಿಲ್ ವ್ಯಾಲ್ಯೂ ಅಥವಾ ಕಾಸ್ಟ್ ಆಫ್ ಕಂಟ್ರೋಲ್ ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ಇದರಲ್ಲಿ ಫಸ್ಟ್ ಒನ್ ಯಾವ್ದು ಬರುತ್ತೆ, ಕಾಸ್ಟ್ ಆಫ್ ಅಕ್ವಿಸಿಯೇಷನ್ ಆಫ್ ಶೇರ್ಸ್, ಅಂದರೆ ಎಷ್ಟು ಕಾಸ್ಟ್ಗೆ ನಾವು ಶೇರ್ಸನ್ನು ಅಕ್ವೈರ್ ಮಾಡ್ತಿದ್ದೀವಿ ಅಂತ. ಸೊ 6,000 ಶೇರ್ಸನ್ನು ಅಕ್ವೈರ್ ಮಾಡ್ತಿದ್ದಾರೆ. ಎಷ್ಟಕ್ಕೆ ಹೇಳಿದ್ದಾರೆ ನೋಡಿ ಪ್ರಾಬ್ಲಮಲ್ಲಿ. ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ 6,000 ಶೇರ್ಸ್ ಇನ್ ಎಸ್ ಲಿಮಿಟೆಡ್ 90,000, ಅಂದರೆ ಎಸ್ ಲಿಮಿಟೆಡಲ್ಲಿ 6,000 ಶೇರ್ಸನ್ನು ಇನ್ವೆಸ್ಟ್ ಮಾಡ್ತಿದ್ದಾರೆ ಎಷ್ಟಕ್ಕೆ, 90,000ಗೆ. ದಟ್ ಈಸ್ ಕಾಸ್ಟ್ ಆಫ್ ಅಕ್ವಿಸಿಯೇಷನ್ ಆಫ್ ಶೇರ್ಸ್. ಸೊ ಕಾಸ್ಟ್ ಆಫ್ ಅಕ್ವಿಸಿಯೇಷನ್ ಆಫ್ ಶೇರ್ಸ್ rupees 90,000. ಇದರಲ್ಲಿ ಏನನ್ನು ಲೆಸ್ ಮಾಡ್ತೀರಾ, ಫೇಸ್ ವ್ಯಾಲ್ಯೂ ಆರ್ ನಾಮಿನಲ್ ವ್ಯಾಲ್ಯೂ ಆಫ್ ಶೇರ್ಸ್. ಫೇಸ್ ವ್ಯಾಲ್ಯೂ ಆರ್ ನಾಮಿನಲ್ ವ್ಯಾಲ್ಯೂ ಆಫ್ ಶೇರ್ಸ್ ಅಂದರೆ 6,000 ಶೇರ್ಸನ್ನು 90,000ಗೆ ಅವರು ಅಕ್ವೈರ್ ಮಾಡಿದ್ದಾರೆ, ಬಟ್ ಅದ್ರದ್ದು ನಾಮಿನಲ್ ವ್ಯಾಲ್ಯೂ ಎಷ್ಟಿದೆ ಅನ್ನೋದನ್ನ ಟ್ರೀಟ್ ಮಾಡಬೇಕು. ಸೊ 6,000 ಶೇರ್ಸಿನ ನಾಮಿನಲ್ ವ್ಯಾಲ್ಯೂ ಎಷ್ಟಿದೆ, ಶೇರ್ ಕ್ಯಾಪಿಟಲ್ ಶೇರ್ಸ್ ಆಫ್ ₹10 ಈಚ್ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಈಚ್ ಶೇರ್ಗೆ 10 rupees ಇದೆ. ಸೊ 6,000 ಇಂಟು 10 ಮಾಡಿದರೆ ನಿಮಗೆ ನಾಮಿನಲ್ ವ್ಯಾಲ್ಯೂ ಸಿಗುತ್ತೆ 60,000. ಸೊ 90,000 ಮೈನಸ್ 60,000 30,000 ಈಸ್ ದ ವ್ಯಾಲ್ಯೂ ಆಫ್ ಗುಡ್ ವಿಲ್. ಸೊ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ರಿಸರ್ವ್. ಸೊ ಕ್ಯಾಪಿಟಲ್ ರಿಸರ್ವಲ್ಲಿ ಓನ್ಲಿ ಪ್ರೀ ಅಕ್ವಿಸಿಯೇಷನ್ ರಿಸರ್ವ್ ಆಫ್ ಹೋಲ್ಡಿಂಗ್ ಕಂಪನಿ ಆ್ಯಂಡ್ ಪ್ರೀ ಅಕ್ವಿಸಿಯೇಷನ್ ಪ್ರಾಫಿಟ್ ಆಫ್ ಹೋಲ್ಡಿಂಗ್ ಕಂಪನಿ. ದಿಸ್ ಈಸ್ ಇಂಪಾರ್ಟೆಂಟ್. ಹೋಲ್ಡಿಂಗ್ ಕಂಪ್ನಿದು ಮಾತ್ರ ತೊಗೊಳ್ತೀರಾ. ಪ್ರೀ ಅಕ್ವಿಸಿಯೇಷನ್ ರಿಸರ್ವ್ ಎಷ್ಟಿದೆ ನೀವೇ ಮೈನಾರಿಟಿ ಇಂಟ್ರೆಸ್ಟಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀರಾ. ಪ್ರೀ ಅಕ್ವಿಸಿಯೇಷನ್ ರಿಸರ್ವ್ ಆಫ್ ಹೋಲ್ಡಿಂಗ್ ಕಂಪನಿ 12,000. Then pre-acquisition profit 6,000. So 12,000 pre-acquisition profit 12 and pre-acquisition profit 6,000. Total 18,000. So next ನಿಮಗೆ ಕ್ಯಾಪಿಟಲ್ ರಿಸರ್ವ್ 18,000 ಸಿಕ್ಕಿದೆ. ವ್ಯಾಲ್ಯೂ ಆಫ್ ಗುಡ್ ವಿಲ್ 30,000 ಇದೆ. ಸೊ ವ್ಯಾಲ್ಯೂ ಆಫ್ ಗುಡ್ ವಿಲಲ್ಲಿ 30,000ಅಲ್ಲಿ 18,000ನ ಲೆಸ್ ಮಾಡಿದರೆ ನೆಟ್ ಗುಡ್ ವಿಲ್ ಸಿಗುತ್ತೆ. 30,000 ಮೈನಸ್ 18,000 12,000 ಈಸ್ ದ ನೆಟ್ ಗುಡ್ ವಿಲ್. ದೆನ್ capital reserve is nil. ಸೊ ನಿಮಗೆ ಸಿಕ್ಕಿರೋ ಗುಡ್ ವಿಲಲ್ಲಿ ಕ್ಯಾಪಿಟಲ್ ರಿಸರ್ವ್ನ ಲೆಸ್ ಮಾಡಿದರೆ 13ನಲ್ಲಿ 18,000 ಲೆಸ್ ಮಾಡಿದರೆ ಸಿಗೋದು ನೆಟ್ ಗುಡ್ ವಿಲ್ ಆಗಿರುತ್ತೆ. ದಟ್ ಈಸ್ 12,000 ಅಮೌಂಟ್. ಸೊ ನಿಮಗೆ ಕ್ಯಾಪಿಟಲ್ ರಿಸರ್ವ್ ಏನೂ ಉಳಿಯೋದಿಲ್ಲ, ದಟ್ ಈಸ್ ನಿಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಏನು ಪ್ರಿಪೇರ್ ಮಾಡ್ತೀರಾ, ನಿಮಗೆ ಆಫ್ಟರ್ ಪ್ರಿಪೇರಿಂಗ್ ಮೈನಾರಿಟಿ ಇಂಟ್ರೆಸ್ಟ್ ವರ್ಕಿಂಗ್ ನೋಟ್, ಸೊ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತೀರಾ. ಸೊ ಬ್ಯಾಲೆನ್ಸ್ ಶೀಟಿನ ಫಾರ್ಮೆಟ್ ಹೀಗಿದೆ. ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31/3/2012. ಫಸ್ಟ್ ಪರ್ಟಿಕ್ಯುಲರ್ಸ್, ನೋಟ್ ಆ್ಯಂಡ್ ರುಪೀಸ್. ಸೊ ಇದೇ ಫಾರ್ಮೆಟಲ್ಲೇ ಹಾಕ್ತಾ ಹೋಗ್ತೀರಾ. ಫಸ್ಟ್ ಅಲ್ಲಿ 2 ಪಾರ್ಟ್ಸ್ ಬರುತ್ತೆ. ಒಂದು ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಮತ್ತು ಅಸೆಟ್ಸ್. ನಿಮಗೆ ಕನ್ಫ್ಯೂಷನ್ ಇತ್ತು ಅಂದರೆ ನಿಮಗೆ ಪ್ರಾಬ್ಲಮಲ್ಲಿ ಅವರು ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ, ಅದೇ ಬ್ಯಾಲೆನ್ಸ್ ಶೀಟ್ ಪ್ರಕಾರ ನೀವು ಇಲ್ಲಿ ಆನ್ಸರ್ನ ಮಾಡ್ತಾ ಹೋಗ್ತೀರಾ, ಏನೂ ಟೆನ್ಷನ್ ಬೇಡ. ಸೊ ಫಸ್ಟ್ ಒನ್ ನೋಡಿ, ಶೇರ್ಸ್ ಆ್ಯಂಡ್ ಲಯಬಿಲಿಟೀಸ್. ಅಗೇನ್ ಇಲ್ಲೂ ಕೂಡ ಫಸ್ಟ್ ಒನ್ ಇಕ್ವಿಟಿ
ಆ್ಯಂಡ್ ಲಯಬಿಲಿಟಿ ಅಥವಾ ಶೇರ್ಸ್ ಆ್ಯಂಡ್ ಲಯಬಿಲಿಟಿ ಅಂತ ಬರೆದು ಕೂಡ ಬರುತ್ತೆ. ಇಕ್ವಿಟಿ ಆ್ಯಂಡ್ ಲಯಬಿಲಿಟಿ, ಅದರಲ್ಲಿ ಫಸ್ಟ್ ಒಂದು ಶೇರ್ ಹೋಲ್ಡರ್ಸ್ ಫಂಡ್, ಅದರಲ್ಲಿ ಫಸ್ಟ್ ನೋಟ್ ಶೇರ್ ಕ್ಯಾಪಿಟಲ್ ಇರುತ್ತೆ ಯಾವಾಗಲೂ. ಸೊ ಫಸ್ಟ್ ಒಂದು ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಂತ ನೋಡೋಣ. ಸೊ ಇಲ್ಲಿ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡುವಾಗ ಸಮ್ ಐಟಮ್ಸ್ಗಳಿಗೆ ಓನ್ಲಿ ಹೋಲ್ಡಿಂಗ್ ಕಂಪ್ನಿ ತೊಗೊಳ್ತೀರಾ, ಸಮ್ ಐಟಮ್ಸ್ಗೆ ಬೋತ್ ಹೋಲ್ಡಿಂಗ್ ಕಂಪ್ನಿ ಮತ್ತು ಸಬ್ಸಿಡರಿ ಕಂಪನಿ, ಹೋಲ್ಡಿಂಗ್ ಕಂಪ್ನಿದು ತೊಗೊಳ್ತೀರಾ, ಸಬ್ಸಿಡರಿ ಕಂಪ್ನಿದು ತೊಗೊಳ್ತೀರಾ. ಯಾವುದಕ್ಕೆ ಮಾತ್ರ ಹೋಲ್ಡಿಂಗ್ ಕಂಪ್ನಿ ತೊಗೊಳ್ತೀರಾ ಅಂದರೆ ಶೇರ್ ಕ್ಯಾಪಿಟಲ್, ದೆನ್ ರಿಸರ್ವ್ಸ್, ಸರ್ಪ್ಲಸ್. ಇದು 3 ಐಟಮ್ನ ಕ್ಯಾಲ್ಕುಲೇಟ್ ಮಾಡುವಾಗ ಓನ್ಲಿ ಹೋಲ್ಡಿಂಗ್ ಕಂಪನಿ ಐಟಮ್ಸನ್ನು ಮಾತ್ರ, ಹೋಲ್ಡಿಂಗ್ ಕಂಪನಿ ಅಮೌಂಟನ್ನು ಮಾತ್ರ ತೊಗೊಳ್ತೀರಾ. ದೆನ್ ಇದು ಬಿಟ್ಟು ಯಾವುದೇ ಐಟಮ್ನ ನೀವು ತೊಗೊಳ್ಳಿ, ಯಾವುದೇ ಐಟಮ್ನ ಕ್ಯಾಲ್ಕುಲೇಟ್ ಮಾಡಿ ಅದರಲ್ಲಿ ಬೋತ್ ಹೋಲ್ಡಿಂಗ್ ಮತ್ತು ಸಬ್ಸಿಡರಿ ಎರಡೂ ಕೂಡ ಬರುತ್ತೆ. ಬಟ್ ಈ 3 ಐಟಮ್ಸ್ಗೆ ಓನ್ಲಿ ಹೋಲ್ಡಿಂಗ್ ಕಂಪ್ನಿಯನ್ನು ತೊಗೊಳ್ತೀರಾ. ಇದನ್ನು ನೆನ್ಪಿಟ್ಕೊಳ್ಳಿ ಕೇರ್ಫುಲ್ಲಾಗಿ. ಸೊ ನೋಡಿ, ಫಸ್ಟ್ ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸಲ್ಲಿ ಫಸ್ಟ್ ಒನ್ ನೋಟ್ ಯಾವುದು? ಶೇರ್ ಕ್ಯಾಪಿಟಲ್, ದಟ್ ಈಸ್ ನೋಟ್ ನಂಬರ್ 1. ಸೊ ನೋಡಿ ಪ್ರಾಬ್ಲಮಲ್ಲಿ ನೋಡಿ, ಶೇರ್ ಕ್ಯಾಪಿಟಲ್ ಅವರೇ ಕೊಟ್ಟಿದ್ದಾರೆ. ಶೇರ್ ಕ್ಯಾಪಿಟಲ್ ಹೋಲ್ಡಿಂಗ್ ಕಂಪ್ನಿದು ಎಷ್ಟಿದೆ ಅಮೌಂಟ್? 2 lakh. ಸೊ ಅಮೌಂಟ್ 2 lakhನ ತೋರಿಸ್ತೀರಾ. ಸೊ ನೆಕ್ಸ್ಟ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ನೀವು ಇಲ್ಲಿ ಯಾವ್ಯಾವುದು ನೋಟನ್ನು ತೋರಿಸ್ತೀರ ಅದೆಲ್ಲಕ್ಕೂ ಕೂಡ ಕೆಳಗಡೆ ನೋಟನ್ನು 1 by 1 ತೋರಿಸ್ತಾ ಹೋಗಬೇಕು. ಸೊ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ನಾನು ಇವಾಗ ತೋರಿಸ್ತೇನೆ ನಿಮಗೆ ಹೇಗೆ ಮಾಡೋದು ಅಂತ. ಫಸ್ಟ್ ಒನ್ ನೋಟ್ ಈಸ್ ಶೇರ್ ಕ್ಯಾಪಿಟಲ್ 20. ಶೇರ್ ಕ್ಯಾಪಿಟಲ್ ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ. ಎಷ್ಟಿದೆ ಅಮೌಂಟ್? 2 lakh ಅಂತ ಹಾಕಿದ್ದೀನಿ. ಈ 2 lakhಗೆ ನೀವು ಅಗೇನ್ ಮತ್ತೆ ತೋರಿಸ್ಬೇಕು. ನೋಟ್ ನಂಬರ್ 1 ಶೇರ್ ಕ್ಯಾಪಿಟಲ್ 20,000 ಶೇರ್ಸ್ ಆಫ್ ₹10 each. ಇಲ್ಲಿ ತೋರಿಸಿದ್ದೀನಿ ಹೆಚ್ ಲಿಮಿಟೆಡ್ ಓನ್ಲಿ ಅಂತ, ಅಂದರೆ ಹೋಲ್ಡಿಂಗ್ ಕಂಪ್ನಿದು ಶೇರ್ ಕ್ಯಾಪಿಟಲ್ ಮಾತ್ರನೇ ತೊಗೋಬೇಕು ಅಂತ. ಸೊ ದಟ್ ಈಸ್ 2 lakh ಅಮೌಂಟ್. ಸೊ ನೆಕ್ಸ್ಟ್ ನೋಟ್ ನಂಬರ್ 2. ಸೊ ನೋಟ್ ನಂಬರ್ 2 ಯಾವುದು? ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಸೊ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸಲ್ಲಿ ಫಸ್ಟ್ ಯಾವುದನ್ನು ತೋರಿಸ್ತೀರಾ ಅಂದರೆ ಕ್ಯಾಪಿಟಲ್ ರಿಸರ್ವ್. ಸೊ ಕ್ಯಾಪಿಟಲ್ ರಿಸರ್ವ್ನ ನಾನು ಆಲ್ರೆಡಿ ವರ್ಕಿಂಗ್ ನೋಟಲ್ಲಿ ತೋರಿಸಿದ್ದೀನಿ ನಿಲ್ ಅಂತ. ನೀವು ಗುಡ್ವಿಲ್ನ ಕ್ಯಾಲ್ಕುಲೇಟ್ ಮಾಡುವಾಗ, ಸೊ ನೋಡಿ ವರ್ಕಿಂಗ್ ನೋಟಲ್ಲಿ ಗುಡ್ವಿಲ್ನ ಕ್ಯಾಲ್ಕುಲೇಟ್ ಮಾಡುವಾಗ ತೋರಿಸಿದ್ದೀನಿ ಕ್ಯಾಪಿಟಲ್ ರಿಸರ್ವ್ ನಿಲ್ ಅಂತ. ನಿಮಗೆ ಕ್ಯಾಪಿಟಲ್ ರಿಸರ್ವ್ ಏನೂ ಉಳಿದಿಲ್ಲ ಇಲ್ಲಿ. ಸೊ ಹಾಗಾಗಿ ಸೊ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಸ್ಟಾರ್ಟ್ ಆಗೋದೇ ಕ್ಯಾಪಿಟಲ್ ರಿಸರ್ವಿಂದ. ಸೊ ಕ್ಯಾಪಿಟಲ್ ರಿಸರ್ವ್ ಏನು ಇಲ್ಲದೆ ಇರೋದ್ರಿಂದ ನಿಲ್ ಅಂತ ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ಜನರಲ್ ರಿಸರ್ವ್ ಪ್ರಾಬ್ಲಮಲ್ಲಿ ಕೊಟ್ಟಿದ್ದೀರಾ. ಜನರಲ್ ರಿಸರ್ವ್ ಹೋಲ್ಡಿಂಗ್ ಕಂಪ್ನಿ ಹೇಳಿದ್ದೀನಿ. ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಮತ್ತು ಸರ್ಪ್ಲಸ್ನ ಓನ್ಲಿ ಹೋಲ್ಡಿಂಗ್ ಕಂಪ್ನಿದು ಮಾತ್ರನೇ ತೊಗೋಬೇಕು. ಎಷ್ಟಿದೆ? 60,000. ಸೊ 60,000 ಜನರಲ್ ರಿಸರ್ವ್ ಹೆಚ್ ಲಿಮಿಟೆಡ್ 60,000 ಆ್ಯಡ್ ಪೋಸ್ಟ್ ಎಕ್ವಿಸಿಯೇಷನ್ ರಿಸರ್ವ್. ಇಲ್ಲೂ ಕೂಡ ಪೋಸ್ಟ್ ಎಕ್ವಿಸಿಯೇಷನ್ ರಿಸರ್ವ್ ಮೈನಾರಿಟಿ ಇಂಟ್ರೆಸ್ಟಲ್ಲಿ. ಸೊ ಪೋಸ್ಟ್ ಎಕ್ವಿಸಿಯೇಷನ್ ರಿಸರ್ವ್ ಹೋಲ್ಡಿಂಗ್ ಕಂಪ್ನಿದು ಮಾತ್ರ ತೊಗೋಬೇಕು ಅಂತ ಹೇಳಿದ್ದೀನಿ. ಎಷ್ಟಿದೆ ಹೋಲ್ಡಿಂಗ್ ಕಂಪನಿ? ಸೊ ಹೋಲ್ಡಿಂಗ್ ಕಂಪನಿಯ ಪೋಸ್ಟ್ ಎಕ್ವಿಸಿಯೇಷನ್ ರಿಸರ್ವ್ 6,000 ಇದೆ. ಸೊ ಆ 6,000ಅನ್ನು ಆ್ಯಡ್ ಮಾಡ್ತೀರಾ. ಸೊ ಜನರಲ್ ರಿಸರ್ವ್ಗೆ ಪೋಸ್ಟ್ ಎಕ್ವಿಸಿಯೇಷನ್ ರಿಸರ್ವ್ 6,000ನ ಆ್ಯಡ್ ಮಾಡಿದರೆ 66,000. ಸೊ ರಿಸರ್ವ್ ಆದಮೇಲೆ ನೆಕ್ಸ್ಟ್ ಬರೋದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಹಿಯರ್ ಆಲ್ಸೋ ಹೆಚ್ ಲಿಮಿಟೆಡ್ ಓನ್ಲಿ, ದಟ್ ಮೀನ್ಸ್ ಹೋಲ್ಡಿಂಗ್ ಕಂಪನಿ ಓನ್ಲಿ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಎಷ್ಟು ಕೊಟ್ಟಿದ್ದಾರೆ? 40,000 ಕೊಟ್ಟಿದ್ದಾರೆ. ಅದಕ್ಕೆ ಪೋಸ್ಟ್ ಎಕ್ವಿಸಿಯೇಷನ್ ಪ್ರಾಫಿಟ್ ಆ್ಯಂಡ್ ಲಾಸನ್ನು ಆ್ಯಡ್ ಮಾಡ್ತೀರಾ. ಅಗೇನ್ ಅದು ಕೂಡ 6,000 ಇದೆ. ಸೊ 40,000 ಪ್ಲಸ್ 6,000 46,000. ಸೊ ಈಗ ರಿಸರ್ವ್ಸ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಆ್ಯಡ್ ಮಾಡಿದರೆ 1,12,000 ಬರುತ್ತೆ. ಸೊ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ನೋಟ್ ನಂಬರ್ 2 ಆಗುತ್ತೆ. ಸೊ ನೋಟ್ ನಂಬರ್ 3 ಏನು ಅಂದರೆ ಟ್ರೇಡ್ ಪೇಯಬಲ್ಸ್. ನಿಮಗೆ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ನೋಟ್ ನಂಬರ್. ಸೊ ಟ್ರೇಡ್ ಪೇಯಬಲ್ಸಲ್ಲಿ ಯಾವುದೇ ಕೂಡ ನಿಮಗೆ ಅಡ್ಜಸ್ಟ್ಮೆಂಟ್ ಇಲ್ಲ, ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಹೋಲ್ಡಿಂಗ್ ಕಂಪನಿ ಟ್ರೇಡ್ ಪೇಯಬಲ್ಸ್ ಮತ್ತು ಸಬ್ಸಿಡರಿ ಕಂಪನಿ ಟ್ರೇಡ್ ಪೇಯಬಲ್ಸ್. ನೆನ್ಪಿಡ್ಕೊಳ್ಳಿ, ಶೇರ್ ಕ್ಯಾಪಿಟಲ್, ಸರ್ಪ್ಲಸ್, ರಿಸರ್ವ್ಸ್ ಇದು 3ಕ್ಕೆ ಮಾತ್ರ ಏನು ಮಾಡ್ತೀರಾ? ಓನ್ಲಿ ಹೋಲ್ಡಿಂಗ್ ಕಂಪ್ನಿದನ್ನ ತೊಗೊಳ್ತೀರಾ, ಐಟಮ್ಸ್ ಅಮೌಂಟನ್ನ ತೊಗೊಳ್ತೀರಾ. ಅದು ಬಿಟ್ಟು ಯಾವುದೇ ಅಮೌಂಟ್ ಇದೆ, ಟ್ರೇಡ್ ಪೇಯಬಲ್ಸ್ ಅಥವಾ ಕ್ರೆಡಿಟರ್ಸ್, ಸನ್ರಿ ಅಸೆಟ್ಸ್, ಟ್ಯಾಂಜಿಬಲ್ ಅಸೆಟ್ಸ್, ಇಂಟ್ಯಾಂಜಿಬಲ್ ಅಸೆಟ್ಸ್ ಯಾವುದೇ ಇದ್ರೂ ಕೂಡ ಬೋತ್ ಹೋಲ್ಡಿಂಗ್ ಕಂಪ್ನಿ ಮತ್ತು ಸಬ್ಸಿಡರಿ ಕಂಪ್ನಿ ಎರಡೂ ಕೂಡ ಆ್ಯಡ್ ಮಾಡ್ತೀರಾ. ಸೊ ಟ್ರೇಡ್ ಪೇಯಬಲ್ಸಲ್ಲಿ ಹೋಲ್ಡಿಂಗ್ ಕಂಪ್ನಿದು 80,000 ಇದೆ, ಸಬ್ಸಿಡರಿ ಕಂಪ್ನಿದು 10,000 ಇದೆ, ಎರಡನ್ನೂ ಸೇರಿ 90,000. ಸೊ ನೆಕ್ಸ್ಟ್ ಸನ್ರಿ ಅಸೆಟ್ಸ್. ಸೊ ಸನ್ರಿ ಅಸೆಟ್ಸಲ್ಲೂ ಕೂಡ ಏನು ಫರ್ದರ್ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಸೊ ಸನ್ರಿ ಅಸೆಟಲ್ಲಿ ಹೋಲ್ಡಿಂಗ್ ಕಂಪ್ನಿದು 2,90,000 ಇದೆ, ಸಬ್ಸಿಡರಿ ಕಂಪ್ನಿದು 1,60,000 ಇದೆ. ಬೋತ್ ಎರಡು ಆ್ಯಡ್ ಮಾಡಿದರೆ 4,50,000 ಇದೆ. ಸೊ ನೆಕ್ಸ್ಟ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಇದು ನಿಮಗೆ ನೋಟಲ್ಲಿ ಕೊಟ್ಟಿಲ್ಲ. ನೀವು ಅದನ್ನು ಇಂಟ್ಯಾಂಜಿಬಲ್ ಅಸೆಟ್ ಮೀನ್ಸ್ ಗುಡ್ ವಿಲ್ ನೀವು ವರ್ಕಿಂಗ್ ನೋಟಲ್ಲಿ ಅದನ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಅದನ್ನು
ತೋರಿಸ್ತೀರಾ. ನೋಟ್ ನಂಬರ್ 5 ನಿಮಗೆ ಕ್ವಶನ್ ಕೇಳ್ಬೋದು, ಮೇಡಮ್ ಕ್ವಶನಲ್ಲಿ ನೋಟ್ ನಂಬರ್ 4 ಮತ್ತು 5 ಕೊಟ್ಟಿಲ್ಲ, ಹೇಗಿದೆ ಅಂತ ತೋರಿಸ್ತೀರಾ ಅಂತ. ಸೊ ನಿಮಗೆ ಕ್ವಶನಲ್ಲಿ ಓನ್ಲಿ ನೋಟ್ 3 ಅಷ್ಟೇ ಇದೆ ಅಂದರೆ ಇಲ್ಲಿ 3 ಅಷ್ಟೇ ತೋರಿಸ್ಬೇಕು ಅಂತ ಇಲ್ಲ. ಸೊ ನೀವು ಬ್ಯಾಲೆನ್ಸ್ ಶೀಟಲ್ಲಿ ಫಸ್ಟ್ ಶೇರ್ ಕ್ಯಾಪಿಟಲ್ ತೋರಿಸ್ತೀರಾ, ರಿಸರ್ವ್ಸ್ ತೋರಿಸ್ತೀರಾ. ಸೊ ಆಫ್ಟರ್ ಶೇರ್ ಕ್ಯಾಪಿಟಲ್ ಮತ್ತು ರಿಸರ್ವ್ಸ್ ಆದಮೇಲೆ ಮೈನಾರಿಟಿ ಇಂಟ್ರೆಸ್ಟ್ ಬರುತ್ತೆ, ಅದಾದಮೇಲೆ ಟ್ರೇಡ್ ಪೇಯಬಲ್ಸ್. ಸೊ ಇಲ್ಲಿಗೆ ನೋಟ್ ನಂಬರ್ 3 ಆಯಿತು. ಸೊ ಅಸೆಟ್ಟನ್ನು ಎಲ್ಲಿ ತೋರಿಸ್ತೀರಾ ಅಂದರೆ ಕಂಟಿನ್ಯೂಸ್ ಆಗಿ ನೋಟ್ ನಂಬರ್ ಹಾಕ್ತಾ ಹೋಗ್ತೀರಾ, ಅದರಲ್ಲಿ ಏನು ಡೌಟ್ ಬೇಡ, ನಿಮಗೆ ಹೇಗೆ ಬರುತ್ತೋ ಆ ಥರ ನೋಟ್ ಹಾಕ್ತಾ ಹೋಗಬೇಕು. ಸೊ ಸನ್ರಿ ಅಸೆಟ್ ಆಯಿತು. ಸೊ ನೆಕ್ಸ್ಟ್ ಇಂಟ್ಯಾಂಜಿಬಲ್ ಅಸೆಟ್. ಸೊ 4 ಆದಮೇಲೆ ಬರೋದೇ 5. ಸೊ ಅದನ್ನೇ ಕಂಟಿನ್ಯೂಸ್ ಆಫ್ 5 ಅಂತ ಕೊಡ್ತೀರಾ. ಗುಡ್ ವಿಲ್ ವರ್ಕಿಂಗ್ ನೋಟಲ್ಲಿ ತೋರಿಸಿದ್ರೆ ಹೇಗೆ ಬಂದಿದೆ ಅಂತ. ಸೊ ನೆಟ್ ಗುಡ್ ವಿಲ್ ಏನಿದೆ ಅದನ್ನು ತೋರಿಸ್ತೀರಾ. ಸೊ ನೆಟ್ ಗುಡ್ ವಿಲ್ 12,000. ಸೊ ಇದೆಲ್ಲ ಅಮೌಂಟನ್ನು ಕೂಡ ನೀವು ಎಲ್ಲಿ ತೋರಿಸ್ತೀರಾ, ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ತೀರಾ ನೋಡಿ. ಸೊ ಶೇರ್ ಕ್ಯಾಪಿಟಲ್ 2 lakh ಇದೆ, ತೋರಿಸಿದ್ದೀರಾ. ನೆಕ್ಸ್ಟ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ನೀವೇ ಕ್ಯಾಲ್ಕುಲೇಟ್ ಮಾಡಿದ್ದೀರಾ. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಎಷ್ಟಿದೆ ಅಮೌಂಟ್, 1,12,000. ಸೊ ಅದೇ 1,12,000 ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸಲ್ಲಿ 1,12,000 ತೋರಿಸಿದ್ದೀರಾ. ಸೊ ಆಫ್ಟರ್ ಶೇರ್ ಕ್ಯಾಪಿಟಲ್ ಆ್ಯಂಡ್ ರಿಸರ್ವ್ಸ್ ಬರೋದೇ ಮೈನಾರಿಟಿ ಇಂಟ್ರೆಸ್ಟ್. ಮೈನಾರಿಟಿ ಇಂಟ್ರೆಸ್ಟನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದ್ದೀರಾ ಸಪ್ರೇಟ್ ಫಾರ್ಮೇಟಲ್ಲಿ. ದಟ್ ಈಸ್ 60,000 ಹೇಳಿದ್ದೀನಿ. ಸಬ್ಸಿಡರಿ ಕಾಲಮ್ ಲಾಸ್ಟ್ ಕಾಲಮಲ್ಲಿ ಏನು ಅಮೌಂಟ್ ಇರುತ್ತೆ ಆ ಅಮೌಂಟನ್ನು ತೋರಿಸ್ಬೇಕು, 60,000. ಸೊ ಇಲ್ಲಿಗೆ ನಿಮ್ಮದು ಈಕ್ವಿಟಿ ಅಂದರೆ ಶೇರ್ಸ್ ರಿಲೇಟೆಡ್ ಮುಗಿದೆ. ಸೊ ನೆಕ್ಸ್ಟ್ ಕರೆಂಟ್ ಲಯಬಿಲಿಟಿಲಿ ಒಂದೇ ಕೊಟ್ಟಿದ್ದಾರೆ, ಟ್ರೇಡ್ ಪೇಯಬಲ್ಸ್. ಸೊ ಅದನ್ನು ಕೂಡ ನೀವು ಕ್ಯಾಲ್ಕುಲೇಟ್ ಮಾಡಿದ್ದೀರಾ. ಟ್ರೇಡ್ ಪೇಯಬಲ್ಸ್ ನಿಮಗೆ ಫರ್ದರ್ ಇನ್ಫಾರ್ಮೇಷನ್ ಏನೂ ಕೊಟ್ಟಿಲ್ಲ, ಓನ್ಲಿ 80,000 ಆ್ಯಂಡ್ 10,000 ಕೊಟ್ಟಿದ್ದಾರೆ. ಸೊ ಅದೆರಡನ್ನ ಆ್ಯಡ್ ಮಾಡಿದರೆ 90,000. ಇಲ್ಲಿಗೆ ನಿಮ್ಮದು ಲಿಕ್ವಿಡಿಟಿ ಮತ್ತು ಲಯಬಿಲಿಟಿ ಮುಗುತ್ತೆ. ಅದನ್ನು ಟೋಟಲ್ ಮಾಡಿದರೆ 4,62,000 ಅಮೌಂಟ್ ಬಂದಿದೆ. ಸೊ ಇಲ್ಲಿಗೆ ನಿಮ್ಮದು ಫಸ್ಟ್ ಒನ್ ಮುಗಿಯುತ್ತೆ. ಸೊ ಸೆಕೆಂಡ್ ಸ್ಟೆಪ್ ಇದರಲ್ಲಿ ಏನು ಅಂದರೆ ಅಸೆಟ್ಸ್. ಸೊ ಅಸೆಟ್ಸಲ್ಲಿ ಸನ್ರಿ ಅಸೆಟ್ಟಲ್ಲೂ ಕೂಡ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಹೋಲ್ಡಿಂಗ್ ಕಂಪನಿ ಮತ್ತು ಸಬ್ಸಿಡರಿ ಕಂಪನಿಯ ಅಮೌಂಟ್. ಅದೆರಡು ಆ್ಯಡ್ ಮಾಡಿದರೆ 4,50,000 ಅಮೌಂಟ್ ಬರುತ್ತೆ. ಅದಾದಮೇಲೆ ಇಂಟ್ಯಾಂಜಿಬಲ್ ಅಸೆಟ್ಸನ್ನು ತೋರಿಸಿದೆ, ದಟ್ ಈಸ್ 12,000. ಸೊ ಇವೆರಡನ್ನು ಆ್ಯಡ್ ಮಾಡಿದರೆ ಅಗೇನ್ 4,62,000 ಬರುತ್ತೆ. ಸೊ ನಿಮ್ಮದು ಇಕ್ವಿಟಿ ಆ್ಯಂಡ್ ಲಯಬಿಲಿಟಿ ಮತ್ತು ಅಸೆಟ್ ಇದೆರಡು ಕೂಡ ಟ್ಯಾಲಿ ಆಗಬೇಕು. ಇನ್ ಕೇಸ್ ಟ್ಯಾಲಿ ಆಗಿಲ್ಲ ಅಂದರೆ ಪ್ರಾಬ್ಲಮ್ ರಾಂಗ್ ಇದೆ ಅಂತ ಅರ್ಥ. ಸೊ ಇವೆರಡೂ ಕೂಡ ಟ್ಯಾಲಿ ಆಗಿದ್ರೆ ಮಾತ್ರ ನಿಮ್ಮದು ಪ್ರಾಬ್ಲಮ್ ಕರೆಕ್ಟ್ ಆಗಿದೆ ಅಂತ. ಸೊ ಏನಾದರೂ ನಿಮಗೆ ಡೌಟ್ ಇದ್ದರೆ ಕೇಳಿ.